ಗುಬ್ಬಿ ತಾಲೂಕಿನ ಗೌರಿಪುರ ಗೇಟ್ನಿಂದ ಕೋಣನಕಲ್ಲು ಸರಿಪಾಳ್ಯದಲ್ಲಿ ಎತ್ತಿನಹೊಳೆ ಯೋಜನೆಯಡಿ 2.2 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಹೇಮಾವತಿ ಇಲಾಖೆ ವತಿಯಿಂದ ಚೌಕಾನಹಳ್ಳಿ ಗ್ರಾಮದಲ್ಲಿ 2.25 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಬೈಚನಹಳ್ಳಿ ಗ್ರಾಮದಲ್ಲಿ 2.25 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್, ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ನೀಡಿದ್ದು, ಅದರಂತೆ ಎತ್ತಿನಹೊಳೆ, ಹೇಮಾವತಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿ ಕಾಮಗಾರಿ ನಡೆಯುತ್ತಿದ್ದು, ಮುಂದಿನ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತರುವುದಾಗಿ ತಿಳಿಸಿದರು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರೈತರ ಪರವಾಗಿಯೇ ಕೆಲಸ ಮಾಡುತ್ತದೆ. ರೈತರ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳು ಇದ್ದು, ನಮ್ಮ ಸರ್ಕಾರ ಸಹ ರೈತರ ಅಭಿವೃದ್ಧಿಗೆ ಬದ್ಧವಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಸರ್, ರೂಪಾಯಿ ಮೌಲ್ಯ ಕುಸಿತ ಆಗ್ತದೆ. ವಿಶ್ವಗುರು ಮಾಡ್ತೀನಿ ಅಂತ ಹೊರಟಿದ್ದಾರೆ ಸರ್. ನರೇಂದ್ರ ಮೋದಿ ಅವರು ವಿಶ್ವಗುರು ಮಾಡ್ತೀನಿ ಅಂತಿದ್ದಾರೆ. ನೋಡಿದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗ್ತಿದೆ. ನಮ್ಮಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ರಿಸರ್ವ್ ಬ್ಯಾಂಕ್ ರೂಪಾಯಿ ಅಪಮೌಲ್ಯ ಆಗಿರ್ತಕ್ಕಂಥದ್ದು ಸರಿಪಡಿಸ್ತಕ್ಕಂಥದ್ದನ್ನ ಮಾಡಬೇಕು. ಒಂದು ತಿಂಗಳು 2 ತಿಂಗಳು ಬಿಡುಗಡೆ ಆಗೋದು ಲೇಟ್ ಆಗಿರ್ಬೋದು. ಇದೆಲ್ಲ ಸೇರಿಸಿ ಒಂದೇ ಸರಿ ಆಗ್ತಕ್ಕಂಥದ್ದು. ಇದು ಫೈನಾನ್ಸಿಯಲಿ ಮ್ಯಾನೇಜ್ಮೆಂಟ್ ಸ್ಕೂಲ್ನಾಗಿರಲ್ಲ. ನಾವು ವರ್ಷದಲ್ಲಿ 65,000 ಕೋಟಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತಂದರೆ ಅಷ್ಟರೊಂದಾಗೆ ಫೈನಾನ್ಸ್ ಕಲೆಕ್ಟ್ ಆಗಬೇಕಲ್ಲ. ತೆರಿಗೆ ಕಲೆಕ್ಟ್ ಆಗೋದು 1 ತಿಂಗಳು ಜಾಸ್ತಿ ಆಗುತ್ತೆ, 1 ತಿಂಗಳು ಕಡಿಮೆ ಆಗುತ್ತೆ. ಅವೆಲ್ಲ ವೇರಿಯೇಷನ್ ನೋಡಿಕೊಂಡು 1 ತಿಂಗಳು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳಾದ್ರೆ ಕೊಟ್ಟಿರ್ತಾರೆ. ಯಾವುದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರದೆ ಎಲ್ಲೂ ಕೇಳಿಲ್ಲ. ಎಲ್ರಿಗೂ ಬರುತ್ತೆ. ನಮಗೆ ಸರಿ ಮ್ಯಾಕ್ಸಿಮಮ್ ಗ್ರಾಂಟ್ ಕೊಟ್ಟವ್ರೆ. ನನಗೆ 100 ಕೋಟಿ ರೂಪಾಯಿ ಅಮೌಂಟ್ ಕೊಡ್ತಾರೆ. ಎತ್ತಿನಹೊಳೆಯಲ್ಲಿ 30 ಕೋಟಿ ಕೊಡ್ತಾರೆ. CM ಸ್ಪೆಷಲ್ ಗ್ರಾಂಟಲ್ಲಿ 50 ಕೋಟಿ ಕೊಡ್ತಾರೆ. ಹಿಂದೆ ಈಗ ಸಿರಾನಹಳ್ಳಿಯವರೆಗೆ 70 ಕೋಟಿ ಕೊಡ್ತಾರೆ. ಹಿಂದೆ ಒಂದು CM 25 ಕೋಟಿ ಕೊಟ್ಟಿದ್ರು. ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾರೆ. ಐದು ಅವತಾರ ಕೊಟ್ಟಿರ್ಬೇಕು. ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ. ಕಾಂಟ್ರವರ್ಸಿ ಸರ್ಕಾರಕ್ಕೆ ಕಾಂಟ್ರವರ್ಸಿ ಆಗೋ ರೀತಿ ನಾನು ಮಾತಾಡೋಕ್ಕೆ ಸರ್. ಅಧಿವೇಶನದ ನಾವು ಇವತ್ತು ಶಿವಾಜಿನವರು ಯಾವುದೋ ಕೋಣಂಕಲ್ಲು 2 ಕೋಟಿ ಚಿಲ್ಲರೆ ಹಾಕಿದ್ದೆ. ಮತ್ತು ಇಲ್ಲಿ 2 ಕೋಟಿ 25 ಲಕ್ಷ ಹಾಕಿದ್ದು. ಇವೆರಡೂ ಕೂಡ ಗ್ರಾಮೀಣ ಸಂಪರ್ಕ ರಸ್ತೆ. ಇವೆರಡೂ ಕೂಡ ಇವತ್ತು ಪೂಜೆ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಈ ಭಾಗದಲ್ಲೇ ಈ ಪಂಚಾಯತಿಲೇ ಬಿದಿರೆ ಮತ್ತು ಇನ್ನೂ MH ಪಟ್ಟಣ ಪಂಚಾಯತಿ, ನಾನು ಇನ್ನು ಬಿದಿರೆ ಪಂಚಾಯತಿ ಪೂಜೆ ಮಾಡವು ಮುತ್ತೈನಟ್ಟಿ ಒಂದಿದೆ, ಅದಕ್ಕೆ 2.5 ಕೋಟಿ ಹಾಕಿದ್ವಿ. ಮತ್ತು ಕಾಶಿಮಠದ ರೋಡು, ಕಾಶಿಮಠದಿಂದ ಸಿರಾನೆಲ್ಲಿಗೆ ಟೆಚ್ಚಾಗ ರೋಡ್ಗೆ ಅದಕ್ಕೆ 2 ಕೋಟಿ ಹಾಕಿದ್ದೀವಿ. ಮತ್ತು ಗೌರಿಪುರದಿಂದ ನಿಂಬೆಕಟ್ಟೆ ಅದಕ್ಕೆ 2.5 ಕೋಟಿ ಹಾಕಿದ್ದೀವಿ. ಆಮೇಲೆ ನಂದಿಹಳ್ಳಿ ಗೇಟಿಂದ ಇದು ಕಗ್ಗೇರಿ ಮೇಲೆ ಒಂದು ಹಾಕಿದ್ದೀವಿ. ಆಮೇಲೆ ಉಪ್ಪುಕುಂಟೆ ರೋಡ್ ಹಾಕಿದ್ದೀವಿ 3 ಕೋಟಿದು. ಆಮೇಲೆ ನಲ್ಲೂರಟ್ಟಿ ರೋಡ್ ಹಾಕಿದ್ದೀವಿ, ಅದು ಒಂದು 2.5 ಕೋಟಿ. ಆಮೇಲೆ ಚೋಳುರಟ್ಟಿ ರೋಡ್ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಯಾವುದು ತಿಗುಟುಪಾಳ್ಯ ಐತಲ್ಲ, ಕೋಡಿಪಾಳ್ಯ ರೋಡು, ಅದಕ್ಕೆ ಅಲ್ಲಿಗೆ 3 ಕೋಟಿ ಹಾಕಿದ್ವಿ. ಅವೆಲ್ಲ ನಾನು ಸೆಷನಿಂದ ಬಂದ ಮೇಲೆ ಪೂಜೆ ಮಾಡಿಸ್ತಕ್ಕಂಥದ್ದು ನಾನು ಮಾಡ್ತೀನಿ ಸರ್. ಸೆಷನ್ಗೆ ಯಾವ ನಾನು ಸೋಮವಾರ ಸೆಷನ್ಗೆ ಸ್ಪೆಷಲ್ ಗ್ರಾಂಟ್ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೀಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ತೀರ್ಥ ಪ್ರಸಾದ್, ಚಂದ್ರಪ್ಪ, ಷಣ್ಮುಖ, PDO ಶೇಖರ್ ಮತ್ತಿತರರು ಹಾಜರಿದ್ದರು.